ಇವತ್ತು ನಮ್ಮ ವಿದ್ಯಾರ್ಥಿಗಳು ಮುಕ್ತವಾಗಿ ಓಡಾಡಬೇಕು, ಫ್ರೀಯಾಗಿರಬೇಕು. ನಮ್ಮ ಹೆಣ್ಮಕ್ಳು ಯಾರೇ ಇರ್ಬೋದು, ಅದು ಗಂಡು ಮಕ್ಕಳು ಯಾರೇ ಇರ್ಬೋದು, ಶಾಲೆಗಳಿಗೆ ಹೋದಾಗ ಇಂಥ ಒಂದು ಖಿನ್ನತೆಯನ್ನು ಅವ್ರಿಗೆ ಅನುಭವಿಸಬಾರ್ದು. ಯಾವುದೇ ಕಾರಣಕ್ಕಿರ್ಬೋದು, ಅದೇ ಅನುಭವಿಸಬಾರ್ದು. ಮತ್ತು ಆ ಶಾಲೆಯ ಒಂದು ಶಿಸ್ತಿನ ಇದುವರೆಗೂ ಅದು ಅಶಿಸ್ತಂತೆ ಯಾವತ್ತೂ ಕೂಡ ಆಗಿರಲಿಲ್ಲ. ನಾವೇ ಕೆಲವು ವಿಚಾರಗಳು ಅಶಿಸ್ತು ಅಂತ ಹೇಳೋದ್ರಲ್ಲಿ ಅದು ಅರ್ಥ ಇಲ್ಲ. ಅದಕ್ಕೋಸ್ಕರ ಇದು ಸಮಸ್ಯೆಯನ್ನ ಖಂಡಿತ ಬಿಜೆಪಿಯವರು ಮಾಡೇ ಮಾಡ್ತಾರೆ. ಅದರ ಬಗ್ಗೆ ನನಗೆ ಗೊತ್ತಿದೆ. ಯಾಕಂದ್ರೆ ಅವ್ರಿಗೆ ಇಂಥ ಇಶ್ಯೂಸ್ ಮೇಲೇ ಮಾಡಬೇಕು. ಅವರ ರಾಜಕಾರಣನೇ ಇರುವಂಥದ್ದೇ ಇದ್ರ ಮೇಲೇನೆ, ಬೇರೆ ಇನ್ನೇನೂ ಇಲ್ಲ. ಅವರಿಗೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡೋದೇ ಅವರ ರಾಜಕಾರಣ. ಅವ್ರು ಹೇಳೋ ಪ್ರಕಾರ ಹಿಂದೂಗಳೆಲ್ಲ ಈ ದೇಶದಲ್ಲಿ ಅಸುರಕ್ಷಿತರಾಗಿದ್ದಾರೆ, ಹಿಂದೂಗಳಲ್ಲಿ ಭಯವನ್ನು ಸೃಷ್ಟಿ ಮಾಡೋದೇ ಬಿಜೆಪಿ ರಾಜಕಾರಣ. ನಾವಿಲ್ಲಿ 140 ಕೋಟಿ 110 ಕೋಟಿ ನಾವೇ ಇದ್ದೀವಿ ಹಿಂದೂಗಳೇ. ಆದ್ರೆ ಎಲ್ಲೊಂದ್ ಕಡೆ ಹಿಂದೂಗಳಿಗೆ ಭಯ. ನಿಮಿಷ ಹೌದು, ಅದೇ ರಾಜಕಾರಣ. ಅಲ್ಪಸಂಖ್ಯಾತರನ್ನ ಓಲೈಸಿದೀವಿ ಅಂತ ಹೇಳಿ ಹಿಂದೂಗಳನ್ನೆಲ್ಲ ಭಯ ಸೃಷ್ಟಿ ಮಾಡಿ ಹಿಂದೂಗಳನ್ನ ಒಂದ್ ಮಾಡೋದೇ ಬಿಜೆಪಿ ರಾಜಕಾರಣ. ಅದಕ್ಕೋಸ್ಕರ ನೀವು ಪಾಪ ಇನ್ನೊಬ್ಬರ ಕಡೆ ನೋಡಿ ಅವ್ರಿಗೆ ಎಷ್ಟು ತೊಂದರೆಗಳಾಗ್ತದೆ ಅಂತ. ಅವ್ರ ಮನಸ್ಥಿತಿ, ಅವ್ರ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳಿ ಸ್ವಲ್ಪ. ಕ್ರಿಶ್ಚಿಯನ್ಸ್ ಇರ್ಬೋದು ಅಥವಾ ಮುಸ್ಲಿಮ್ಸ್ ಇರ್ಬೋದು, ಆ ಸಮಾಜ ಮೇಲೆ ಆಗ್ತಾ ಇರುವಂತಹ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ. ಎರಡನೇ ವಿಚಾರ ಏನಂತ ಹೇಳಿದ್ರೆ, ಇದೇನೇ ಸರ್ಕಾರ ತೀರ್ಮಾನ ಮಾಡಿದಾಗ ಎಲ್ಲ ಸಾಧಕ ಬಾಧಕ ನೋಡಿ ಕಾನೂನಿನ ಸಲಹೆ ಎಲ್ಲ ತೆಗೆದುಕೊಂಡು ಸರ್ಕಾರಿ ಆದೇಶ ಮಾಡಿರ್ತದೆ ಅಷ್ಟೇ ಅಲ್ವಾ. ಸುಮ್ಮನೆ ಏನೋ ಒಂದ್ ಕಡೆ ರಾತ್ರೋರಾತ್ರಿ ಮಾಡ್ಬಿಡ್ತಾರ. ನಾನೇ ಹೋಗಿ ಫೋನ್ ಮಾಡಿದೆ ಯಾರಿಗೆ, ಮಧು ಬಂಗಾರಪ್ಪನವ್ರಿಗೆ ಮತ್ತು ಸುಧಾಕರ್ಗೆ, ಏನ್ರಿ ಅವ್ರ ವ್ಯಕ್ತಿಗೆ ಈ ತರ ಹಿಂಸೆ ಕೊಟ್ಟಿದ್ದಾರೆ, ನೀವೇನಾದ್ರೂ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ. ನಾನೇ ಅವತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿ, ಇದಕ್ಕೆ ಏನಾದ್ರು ಒಂದು ಕಾನೂನು ತಗೊಂಬನ್ನಿ, ಈ ತರ ಎಲ್ಲ ಇನ್ನೊಂದ್ಸಲ ಆದ್ರೆ ಅವಾಗ ಏನಾದ್ರು ನಾವೇನಾದ್ರು ಮಾಡದೆ ಹೋಗಿದ್ರೆ ಏನ್ ಹೇಳಿರೋರು, ಇವ್ರು ಹಿಂದೂಗಳಿಗೆ ತೊಂದರೆ ಆದಾಗ ಏನೋ ಮಾಡೋದಿಲ್ಲ, ಹಿಂದೂಗಳು ತೊಂದರೆ ಆದಾಗ ಏನೋ ಆ ಥರನೂ ಬರ್ತದೆ. ಯಾಕಂದ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಯಾವಾಗಲೂ. ಅದಕ್ಕೋಸ್ಕರ ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳಿದಾಗ ಅವಾಗ ಒಂದು ಬ್ಯಾಲೆನ್ಸ್ಡ್ ಆಗಿ ಎಲ್ರಿಗೂ ಒಪ್ಪುವಂತ ರೀತಿಯಲ್ಲಿ ಒಂದು ಬ್ಯಾಲೆನ್ಸ್ ಆರ್ಡರ್ ತಗೊಂಡ್ಬಂದಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು ಸರ್. ಮೇ 10-16ಕ್ಕೆ ಮುಸ್ಲಿಂ ಸಂಘಟನೆಗಳು ಒಂದು ಸಮಾವೇಶನ ಹಮ್ಮಿಕೊಂಡಿತ್ತು. ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದೇನು ಕೊಡದೇ ಇರೋದೇನು ಅನ್ನೋ ಆ ಒಂದು ಕಾರಣಕ್ಕೆ ಮಾಡಿದ್ರ ಅಂತ ಅವ್ರ ಪ್ರಶ್ನೆ ಉತ್ತಮವಾಗಿದೆ. ಅವರು ಪೊಲಿಟಿಕಲ್ ರೈಟ್ಸ್ ರೀ, ಕೇಳಬಹುದು, ಅದೇನು ತಪ್ಪೇನಿಲ್ಲ. ಈಗ ದಲಿತರು ಹೋರಾಟ ಮಾಡ್ತಾ ಇಲ್ವಾ? ಅದೇ ತರ ಮುಸಲ್ಮಾನ್ ಹೋರಾಟ ಮಾಡಲ್ವಾ? ಬೇರೆ ಜಾತಿಯವರು ಹೋರಾಟ ಮಾಡಲ್ವಾ? ಎಲ್ಲರೂ ಹೋರಾಟ, ಅದು ಡೆಮೋಕ್ರಸಿ. ಅದು ಅವ್ರು ಹೋರಾಟ ಮಾಡಿದ ತಕ್ಷಣ, ಅವ್ರ ಪ್ರಶ್ನೆಗಳು ಕೇಳಿದ ತಕ್ಷಣ ನಾವು ಅದು ಮಾಡಬಾರ್ದು ಅಂತ ಹೇಳಕ್ ಆಗೋದಿಲ್ಲ. ಅವರ ರೈಟ್ಸ್ ಇದೆ, ಯಾರು ಬೇಕಾದ್ರೂ ಮಾತಾಡ್ಬೋದು.